ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ಇವಾಗ ಸಾಯಂಕಾಲ ಆಗಿದೆ, ವಿಡಿಯೋನು ಶುರು ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಹಣ್ಣೆಲ್ಲ ತಂದು ಕಿತ್ತಳೆ ಹಣ್ಣೆಲ್ಲನೂ ಅದನ್ನೆಲ್ಲನೂ ಎತ್ತಿಟ್ಬಿಟ್ಟು ರಾತ್ರಿ ಊಟಕ್ಕೆ ಮೊಸೊಪ್ಪು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವ ರೀತಿ ಮೊಸೊಪ್ಪು ಮಾಡ್ತೀನಿ ಅಂತಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ. ಬನ್ನಿ ಯಾವ ರೀತಿ ಸೊಪ್ಪನ್ನ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ 3 ಥರ ಸೊಪ್ಪನ್ನ ನಾನು ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ. ಯಾವುದ್ಯಾವುದಪ್ಪ ಅಂದರೆ ಕೀರೆ, ಮೆಂತ್ಯ ಮತ್ತು ಸಬ್ಬಸಿಗೆ ಸೊಪ್ಪು. ಈಗ ಒಂದು ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ತೊಳೆದಿರುವಂತಹ ತೊಗರಿಬೇಳೆನ ಸೇರಿಸ್ಕೊಡ್ತಾ ಇದ್ದೀನಿ. ಅದಾದಮೇಲೆ 2ರಿಂದ 3 ಈರುಳ್ಳಿ, 2ರಿಂದ 3 ಟೊಮೊಟೊನ ದಪ್ಪದಾಗಿ ಹಚ್ಚಿ ಸೇರಿಸ್ಕೊತಾ ಇದ್ದೀನಿ. ಒಂದು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು ಮೊಸೊಪ್ಪಿಗೆ. ಅದಾದಮೇಲೆ 8ರಿಂದ 9 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಆಗಲ್ಲ ಅನ್ನೋರು ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ಬೋದು. ಅದಾದಮೇಲೆ ತೊಳೆದಿರುವಂತಹ ಸೊಪ್ಪನ್ನೆಲ್ಲನೂ ಹಾಕ್ಕೋತಾ ಇದ್ದೀನಿ. ಸೊಪ್ಪನ್ನ ಹಾಕ್ಕೊಂಡ್ಮೇಲೆ ಅದು ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದು 2 ವಿಜಿಲ್ನ ಬರ್ಸ್ಕೋಬೇಕು. 2 ವಿಜಿಲಾದರೆ ಸಾಕಾಗುತ್ತೆ ಬೇಳೆ ಮತ್ತು ಸೊಪ್ಪೆಲ್ಲ ಬೇಯೋಕ್ಕೋಸ್ಕರ. ನೋಡ್ತಾ ಇರ್ಬೋದು, ಇವಾಗ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಬಸ್ಕೊಂಡು ಬರೋಣ. ಸೊಪ್ಪು ಬೇರೆ ಮತ್ತು ನೀರು ಬೇರೆನ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಸೊಪ್ಪೆಲ್ಲನೂ ಬಸಿತಾ ಇದ್ದೀನಿ. ಆ ನೀರೇನು ವೇಸ್ಟ್ ಮಾಡೋದು ಬೇಡ, ಅದು ಸಾಂಬಾರಿಗೆ ಹಾಕ್ಕೋಬೋದು ನೀವು. ಸೊಪ್ಪೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿನ ಸೇರಿಸ್ಕೋಬೇಕು. ಕಾಯಿ ಹಾಕೋದ್ರಿಂದ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡು ಇವಾಗ ಬಸ್ತಿ ಇಟ್ಕೊಂಡಿದ್ದೀವಲ್ಲ ಸಾಂಬಾರೊಳಕ್ಕೆ, ಅದಕ್ಕೆ ರುಬ್ಕೊಂಡು ಬಂದಿದ್ದೀನಿ. ರುಬ್ಕೊಬಂದು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ತರ್ತರೆಯಾಗಿ ರುಬ್ಬೋದೇ ಚೆಂದ ಮೊಸೊಪ್ಪಿಗೆ. ನೋಡಿದ್ರಲ್ಲ, ಎಲ್ಲ ಸೊಪ್ಪೆಲ್ಲನೂ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದಾಯಿತು. ಅದೆಲ್ಲನೂ ಸಾಂಬಾರೊಳಿ ಕಡೆ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟಾದಮೇಲೆ ಇದಕ್ಕೆ ಇವಾಗ ಒಗ್ಗರಣೆ ಕೊಡಬೇಕು. ಇವಾಗ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ ಸಾಸಿವೆ, ಇಂಗು, ಲಜ್ಜಿಟ್ಟಿರುವಂತಹ ಒಂದು ಬೆಳ್ಳುಳ್ಳಿ, 1-2 ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ಸ್ವಲ್ಪ ಬಾಡಿಸೋದಾದ್ಮೇಲೆ ನಾವು ರುಬ್ಕೊಂಡಿರುವಂತಹ ಸೊಪ್ಪನ್ನ ಇವಾಗ ಕುಕ್ಕರ್ ಒಳಗಡೆ ಹಾಕ್ಕೋಬೇಕು. ನೋಡೋದ್ರಲ್ಲ, ಇದು ಇವಾಗ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಾದ್ಮೇಲೆ ನಾನು ಫಸ್ಟೇ ಈರುಳ್ಳಿನ ಒಗ್ಗರಣೆಗೆ ಹಾಕಿರಲಿಲ್ಲ, ಈಗ ಸೇರಿಸ್ಕೊತೀನಿ ನಾನು. ಅದಾದಮೇಲೆ 1-2 ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಷ್ಟು ತಿಕ್ನೆಸ್ ಬೇಕು ಅಷ್ಟು ಈ ಸಮಯದಲ್ಲಿ ನೋಡಿಕೊಂಡು ಒಂದು ಮಿಕ್ಸ್ನ ಕೊಟ್ಟು ವಿಜಿಲ್ನ ಮುಚ್ಚಿ ಒಂದು 2 ವಿಜಿಲ್ನ ಬರ್ಸ್ಕೊಂಡ್ರೆ ಸಾಕು. ಹಳ್ಳಿ ಸ್ಟೈಲ್ ಮೊಸೊಪ್ಪು ರೆಡಿ ಆಗಿಬಿಡುತ್ತೆ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಒಂದು ಸಲ ಟ್ರೈ ಮಾಡಿ. ಈ ರೀತಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ತಿಕ್ನೆಸ್ಸು ಅದೆಲ್ಲ ತುಂಬ ಚೆನ್ನಾಗಾಗಿದೆ. ಇದು ಅನ್ನ ಜೊತೆಗಾರು ನೀವು ಸರ್ವ್ ಮಾಡ್ಬೋದು, ಮುದ್ದೆ ಜೊತೆಗಾರು ಸರ್ವ್ ಮಾಡ್ಬೋದು. ನಾನಿಲ್ಲಿ ಮುದ್ದೆನ ಮಾಡ್ಕೊಂಡಿದ್ದೆ. ಮುದ್ದೆ ಮತ್ತು ಹಪ್ಳನ ಹಾಕ್ಕೊಂಡು ಸರ್ವ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಈಗ ನಿಮಗೆ ಒಂದು ಟಿಪ್ಸ್ನ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಇವಾಗ ಎಲ್ಲರ ಮನೆಯಲ್ಲೂ ಕಬ್ಬಿಣದ ಹಂಚು ಇದ್ದೇ ಇರುತ್ತೆ. ನೀವು ದೋಸೆ ಮಾಡಿದ್ಮೇಲೆ, ರೊಟ್ಟಿ ಮಾಡಿದ್ಮೇಲೆ ಸೈಡಲ್ಲಿ ಜಿಡ್ಡು ಮತ್ತು ರಫ್ನೆಸ್ಸು ಜಾಸ್ತಿಯಾಗಿ ನೀವು ದೋಸೆ ಮಾಡಿದಾಗ, ರೊಟ್ಟಿ ಮಾಡಿದಾಗ ಎದ್ದೊಳ್ತಾ ಇರಲ್ಲ, ತಿತ್ತೋಗೋದು ಆ ಥರ ಆಗ್ತಾ ಇರುತ್ತೆ. ಆ ಥರ ಆಗಬಾರ್ದು, ಆ ಜಿಡ್ಡೆಲ್ಲ ಹೋಗಬೇಕು ಅಂತಂದರೆ ಇಲ್ಲಿ ಕೋಲ್ಗೇಟ್ ಪೇಸ್ಟ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ಕೋಲಿ ಮೇಲೆ ಹಾಕ್ಕೊಂಡು ಅದನ್ನು ಚೆನ್ನಾಗೆ ಸೈಡಲ್ಲಿ ಮತ್ತು ಮಧ್ಯದಲ್ಲೆಲ್ಲ ಚೆನ್ನಾಗಿ ಉಜ್ಕೊಂಡು ಬೆಳ್ಕೊಳ್ಳೋದ್ರಿಂದ ಆ ಜಿಡ್ಡು ಮತ್ತು ಆ ರಫ್ನೆಸ್ ಎಲ್ಲ ಹೋಗಿ ನೀವು ಇನ್ನೊಂದು ಸಲ ದೋಸೆ ಮಾಡಿದಾಗ ನೀಟಾಗಿ ದೋಸೆ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಈ ಟಿಪ್ಸ್ನ, ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಈ ಥರ ಬೆಳ್ಕೊಂಡು ತೊಳೆದು ಇಟ್ಕೋಬೇಕು. ವಾರಕ್ಕೊಂದು ಸಲ ಇಲ್ಲಾಂದರೆ 15 ದಿನಕ್ಕೊಂದು ಸಲ ಈ ಥರ ಬೆಳ್ಳಗೆ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ದೋಸೆಗಳು ಬರುತ್ತೆ. ನೋಡಿದ್ರಲ್ಲ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.